ಚಿತ್ರರಂಗದ ಹೆಮ್ಮೆಯ ನಟ ಅನಂತ್ನಾಗ್ ಈಗ ಪದ್ಮಭೂಷಣ ಕೇಂದ್ರ ಸರ್ಕಾರ ನೀಡುವ ಈ ಪ್ರತಿಷ್ಠಿತ ಪ್ರಶಸ್ತಿಯ ಗೌರವಕ್ಕೆ ಅನಂತ್ನಾಗ್ ಪಾತ್ರರಾಗಿದ್ದಾರೆ. ಅನಂತ್ನಾಗ್ ಅವರು ಕನ್ನಡ ಚಿತ್ರರಂಗದಲ್ಲಿ ನಾಯಕ ನಟರಾಗಿ, ಪೋಷಕ ನಟರಾಗಿ, ಹಾಸ್ಯ ನಟರಾಗಿ ವಿಭಿನ್ನ ಪಾತ್ರಗಳಲ್ಲಿ ತಮ್ಮದೇ ಆದ ವಿಶಿಷ್ಟ ಮತ್ತು ಸಹಜ ಅಭಿನಯದ ಮೂಲಕ ಮನೆ ಮಾತಾದವರು. ವಿಶೇಷ ಏನಪ್ಪಾ ಅಂತಂದ್ರೆ ಇವರ ಮಾತೃಭಾಷೆ ಕನ್ನಡವಲ್ಲ, ಕೊಂಕಣಿ. ಇವರ ಅಭಿನಯದ ಹಾದಿ ಶುರುವಾಗಿದ್ದು ಮರಾಠಿ ರಂಗಭೂಮಿ ಮತ್ತು ಮರಾಠಿ ಚಿತ್ರಗಳ ಮೂಲಕ. ಖ್ಯಾತ ನಾಟಕಕಾರ, ನಟ ಮತ್ತು ನಿರ್ದೇಶಕ ಗಿರೀಶ್ ಕಾರ್ನಾಡ್ ಅವರು ಅನಂತ್ನಾಗ್ ಅವರನ್ನ ಕನ್ನಡ ಚಿತ್ರರಂಗಕ್ಕೆ ಕರೆತಂದರು. ಮುಂದೆ ಅನಂತ್ನಾಗ್ ಅವರು ಕನ್ನಡದ ಜೊತೆಗೆ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಸಿನಿಮಾದಲ್ಲಿ ನಟಿಸಿ ಬಹುಭಾಷಾ ಕಲಾವಿದರಾಗಿ ಬೆಳೆದರು. 1948 ಸೆಪ್ಟೆಂಬರ್ 4 ಮುಂಬೈನಲ್ಲಿ ಜನಿಸಿದ ಅನಂತ್ನಾಗ್ ಅವರಿಗೆ ಈಗ 76 ವರ್ಷ. ಇವರ ಬದುಕಿನ ಹಾದಿ ಅತ್ಯಂತ ಕುತೂಹಲಕರವಾಗಿದೆ. ವೀಕ್ಷಕರೇ, ಅನಂತ್ನಾಗ್ ಹೆಸರಿನ ಮುಂದೆ ನಾಗ್ ಹೇಗೆ ಬಂತು ಗೊತ್ತಾ? ಅನಂತ್ನಾಗ್ ಅವರ ಊರು ಉತ್ತರ ಕನ್ನಡ ಜಿಲ್ಲೆಯ ನಾಗರಕಟ್ಟೆ. ಈ ನಾಗರಕಟ್ಟೆಗೆ ಮುಂದೆ ಅನಂತ್ ಹೆಸರಿನೊಂದಿಗೆ ಸೇರಿ ಅನಂತ್ನಾಗ್ ಆಯಿತು. ಹೊನ್ನಾವರದ ನ್ಯೂ ಇಂಗ್ಲಿಷ್ ಸ್ಕೂಲ್ನಲ್ಲಿ ಇವರು ಪ್ರಾಥಮಿಕ ಶಿಕ್ಷಣವನ್ನ ಪಡಿತಾರೆ. ಭಟ್ಕಳ ಸಮೀಪದ ಶಿರಾಲಿಯ ಚಿತ್ರಾಪುರ ಮಠಕ್ಕೆ ಇವರ ಪೋಷಕರು ನಿರಂತರವಾಗಿ ಹೋಗಿ ಬರ್ತಾ ಇರೋದ್ರಿಂದ ಆ ಮಠವು ಅನಂತ್ನಾಗ್ ಅವರಿಗೆ ಚಿರಪರಿಚಿತವಾಗಿತ್ತು. ಆದರೆ ಮುಂದೆ ಇವರ ಕುಟುಂಬ ಮುಂಬೈಗೆ ವಲಸೆ ಹೋಯಿತು. ಹಾಗಾಗಿ ಮುಂದಿನ ವಿದ್ಯಾಭ್ಯಾಸವನ್ನ ಅನಂತ್ನಾಗ್ ಅವರು ಮುಂಬೈನಲ್ಲಿ ಮುಂದುವರಿಸ್ತಾರೆ. ಇನ್ನು ಅಲ್ಲಿಂದಲೇ ಅನಂತ್ನಾಗ್ ಅವರು ತಮ್ಮನಾದಂತಹ ಶಂಕರ್ನಾಗ್ ಅವರೊಂದಿಗೆ ಮರಾಠಿ ನಾಟಕಗಳಲ್ಲಿ ಅಭಿನಯಿಸಲು ಪ್ರಾರಂಭ ಮಾಡ್ತಾರೆ. ಪದವಿ ಶಿಕ್ಷಣದ ಬಳಿಕ ಅನಂತ್ನಾಗ್ ಬ್ಯಾಂಕ್ ಒಂದರಲ್ಲಿ ಉದ್ಯೋಗಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಆ ದಿನಗಳಲ್ಲಿ ಇವರ ತಮ್ಮ ಶಂಕರ್ನಾಗ್ ಮರಾಠಿ ರಂಗಭೂಮಿಯಲ್ಲಿ ಸಕ್ರಿಯರಾಗಿರ್ತಾರೆ. ನೀನು ಬಾ ಅಣ್ಣ, ಆಕ್ಟಿಂಗ್ ಮಾಡು ಅಂತ ತಮ್ಮ ಅಣ್ಣನಾದಂತಹ ಅನಂತ್ನಾಗ್ ಅವರನ್ನ ಅಭಿನಯದ ಹಾದಿಗೆ ಎಳೆದು ತಂದವರು ಇದೇ ಶಂಕರ್ನಾಗ್. ಮೊದಲಿಗೆ ಹಿಂದಿ ಮತ್ತು ಮರಾಠಿಯಲ್ಲಿ ನಾಟಕಗಳನ್ನ ಮಾಡುತ್ತಾ ಬಂದಂತಹ ಅನಂತ್ನಾಗ್ ಬಳಿಕ ಕನ್ನಡ, ಕೊಂಕಣಿಯಲ್ಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸುತ್ತಾರೆ. ಮುಂದೆ ಶಂಕರ್ನಾಗ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಅವಕಾಶ ಲಭಿಸುತ್ತೆ. ಶಂಕರ್ನಾಗ್ ಜೊತೆ ಅನಂತ್ನಾಗ್ ಕೂಡ ಮುಂಬೈಯಿಂದ ಬೆಂಗಳೂರಿಗೆ ಬಂದು ಇಲ್ಲಿ ನಿಲ್ಲುತ್ತಾರೆ. ಶಂಕರ್ನಾಗ್ ಜೊತೆಗೆ ಸೇರಿಕೊಂಡು ಅನಂತ್ನಾಗ್ ನಾಟಕ ತಂಡ ಕಟ್ಟಿಕೊಂಡು ಅಭಿನಯಿಸಲು ಪ್ರಾರಂಭ ಮಾಡ್ತಾರೆ ಬೆಂಗಳೂರಿನಲ್ಲಿ. 1972ರಲ್ಲಿ ಕನ್ನಡದ ಸಂಕಲ್ಪ ಮತ್ತು ಶ್ಯಾಮ್ ಬೆನಗಲ್ ಅವರ ಹಿಂದಿಯ ಅಂಕುರ್ ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಂತಹ ಅನಂತ್ನಾಗ್ ಆಮೇಲೆ ಸೃಷ್ಟಿಸಿದ್ದು ಅದೊಂದು ಇತಿಹಾಸ. ಬಯಲುದಾರಿ ಸಿನಿಮಾ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದ ಅನಂತ್ನಾಗ್ ಬೆಳದಿಂಗಳ ಬಾಲೆ ಸಿನಿಮಾ ಮೂಲಕ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದರು. ನಾನಿನ್ನ ಬಿಡಲಾರೆ, ಚಂದನದ ಗೊಂಬೆ, ಮಿಂಚಿನ ಓಟ, ನಾರದ ವಿಜಯ, ಬೆಂಕಿಯ ಬಲೆ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು ಇವರು ನಟಿಸಿದಂತಹ ಕೆಲವು ಸೂಪರ್ ಹಿಟ್ ಸಿನಿಮಾಗಳು. ಅನಂತ್ನಾಗ್ ಇಲ್ಲಿಯವರೆಗೆ ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮುಂಗಾರು ಮಳೆ ಚಿತ್ರದಲ್ಲಿ ನಾಯಕಿಯ ಅಪ್ಪನ ಪಾತ್ರದಲ್ಲಿ ನಟಿಸಿದ್ದ ಅನಂತ್ನಾಗ್ ಪ್ರೇಕ್ಷಕರ ಮನವನ್ನ ಗೆದ್ದಿದ್ರು. ಕನ್ನಡ ಸಿನಿಮಾ ನಾಟಕಗಳ ಜೊತೆಗೆ ಅನಂತ್ನಾಗ್ ಕನ್ನಡ ಕಿರುತೆರೆಯಲ್ಲೂ ಕೂಡ ಗುರುತಿಸಿಕೊಂಡಿದ್ದರು. ತಮ್ಮ ಅಮೋಘ ಅಭಿನಯದ ಕನ್ನಡಿಗರ ಮನ ಗೆದ್ದಂತಹ ಅನಂತ್ನಾಗ್ ಅವರಿಗೆ ಇದುವರೆಗೆ 6 ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಲಭ್ಯವಾಗಿವೆ. ಅಷ್ಟೇ ಅಲ್ಲದೆ 4 ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ಕೂಡ ಇವರ ಮುಡಿಗೇರಿವೆ. ಇನ್ನು ರಾಮಕೃಷ್ಣ ಹೆಗಡೆ ಅವರ ಮೂಲಕ ಅನಂತ್ನಾಗ್ ರಾಜಕೀಯವನ್ನ ಪ್ರವೇಶ ಮಾಡಿದ್ರು. 80ರ ದಶಕದಲ್ಲಿ ಅನಂತ್ನಾಗ್ ಮತ್ತು ಶಂಕರ್ನಾಗ್ ಜನತಾ ಪಕ್ಷದ ಪರ ಪ್ರಚಾರವನ್ನ ಮಾಡ್ತಾ ಇದ್ರು. ಮುಂದೆ ಜನತಾದಳ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅನಂತ್ನಾಗ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಆಗಿದ್ರು. ಆದ್ರೆ ರಾಮಕೃಷ್ಣ ಹೆಗಡೆ ಅವರು ಜನತಾ ಪರಿವಾರದಿಂದ ದೂರ ಆಗ್ತಾ ಇದ್ದಂತೆ ಅನಂತ್ನಾಗ್ ಕೂಡ ರಾಜಕೀಯದಿಂದ ದೂರ ಸರಿತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅನಂತ್ನಾಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಪರ ಆಗಾಗ ಹೇಳಿಕೆಗಳನ್ನ ಕೂಡ ನೀಡ್ತಾ ಇರ್ತಾರೆ. ಆದ್ರೆ ಬಿಜೆಪಿ ಪಕ್ಷವನ್ನ ಅವರು ಸೇರಿಲ್ಲ. ಇನ್ನು ಅನಂತ್ನಾಗ್ ಮದುವೆಯಾಗಿರುವುದು ನಟಿ ಗಾಯತ್ರಿ ಅವರನ್ನ. ಅನಂತ್ನಾಗ್ ಗಾಯತ್ರಿ ಜೋಡಿ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನು ಕೂಡ ನೀಡಿದೆ. ಇನ್ನು ಗಾಯತ್ರಿ ಅವರು ಅನಂತ್ನಾಗ್ ಅವರಿಗಿಂತ 14 ವರ್ಷ ಚಿಕ್ಕವರಾಗಿದ್ದಾರೆ. ನಂದಿ ಬೆಟ್ಟದಲ್ಲಿ ಶೂಟಿಂಗ್ ಇದ್ದ ಸಂದರ್ಭದಲ್ಲಿ ಗಾಯತ್ರಿ ಅವರನ್ನ ತಾವೇ ತಮ್ಮ ಕಾರಿನಲ್ಲಿ ಅನಂತ್ನಾಗ್ ಅವರು ಕರೆದುಕೊಂಡು ಹೋದ್ರಂತೆ. ಇನ್ನು ದಾರಿಯಲ್ಲೇ ನಾವಿಬ್ರು ಮದುವೆ ಆದ್ರೆ ಹೇಗೆ ಅಂತ ಕೇಳಿಬಿಟ್ರಂತೆ. ಇದನ್ನ ಕೇಳಿ ಗಾಯತ್ರಿ ಅವರಿಗೆ ಆಶ್ಚರ್ಯ ಆಯ್ತಂತೆ. ಆದ್ರೆ ಮರು ಮಾತನಾಡದೆ ಅನಂತ್ನಾಗ್ ಜೊತೆ ಮದುವೆಯಾಗಿ ಅದಕ್ಕೆ ಒಪ್ಪಿಗೆ ಕೊಟ್ಟರಂತೆ ಗಾಯತ್ರಿ. ಇನ್ನು ಮದುವೆ ಬಳಿಕ ಗಾಯತ್ರಿ ಅವರು ಹಲವು ಸಿನಿಮಾಗಳಲ್ಲಿ ಅಭಿನಯಿಸುವುದನ್ನು ಕೂಡ ನಿಲ್ಲಿಸಿದ್ರು. ಇನ್ನು ಅನಂತ್ನಾಗ್ ದಂಪತಿಗಳಿಗೆ ಅದಿತ್ ನಾಗ್ ಎಂಬ ಮಗಳಿದ್ದಾಳೆ. ಶಂಕರ್ನಾಗ್ ಮತ್ತು ಅನಂತ್ನಾಗ್ ಮಧ್ಯೆ ಸೋದರರಿಗಿಂತ ಮಿಗಿಲಾದಂತಹ ಗೆಳೆತನವಿತ್ತು. ಶಂಕರ್ನಾಗ್ ನನಗೆ ತಮ್ಮ ಮಾತ್ರ ಅಲ್ಲ, ಒಬ್ಬ ಗೆಳೆಯನಾಗಿದ್ದ, ಮಗನಾಗಿದ್ದ ಮತ್ತು ಒಬ್ಬ ಒಳ್ಳೆಯ ಮಾರ್ಗದರ್ಶಿಯಾಗಿದ್ದ ಅಂತ ಅನಂತ್ನಾಗ್ ಅವರು ಎಲ್ಲೆಡೆಯೂ ಕೂಡ ಹೇಳ್ತಾ ಇರ್ತಾರೆ. ಇನ್ನು ಭೀಕರ ಅಪಘಾತದಲ್ಲಿ ಶಂಕರ್ನಾಗ್ ಮೃತಪಟ್ಟಂತಹ ಸುದ್ದಿಯನ್ನ ಕೇಳಿ ಅನಂತ್ನಾಗ್ ಆಘಾತಕ್ಕೊಳಗಾಗ್ತಾರೆ. ಅನಂತ್ನಾಗ್ ಅವರು ಶಂಕರ್ನಾಗ್ ಸಾವಿನ ಆಘಾತದಿಂದ ಇನ್ನೂ ಕೂಡ ಹೊರಬಂದಿಲ್ಲ. ತಮ್ಮನನ್ನ ನೆನಪಿಸಿಕೊಂಡು ಆಗಾಗ ಕನವರಿಸುತ್ತಲೇ ಇರ್ತಾರೆ.
ವೀಕ್ಷಕರೇ, ಇದು ಅನಂತ್ನಾಗ್ ಅವರ ಸಂಕ್ಷಿಪ್ತ ಪರಿಚಯ. ಇಂತಹ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ ಮತ್ತು ವಿಶ್ವವಾಣಿ ಟಿವಿ ಸ್ಪೆಷಲ್.